ಶಾಣೆ ಆದಿಲ್ಲ ನೀ ಹಿಡಿಸ್ತತಿ ಸಿಕ್ತತ್ತನತ್ತೆ ನೋಡ್ರಿ ಹಿಡಿಸ್ತತಿ ನೀಟಾಗಿ ಮಕ್ಕಳ ಕೈಗೆ ಈಸಿ ಸೊ ಈ ಡಿಸೈನ್ ಹಾಕಕ್ಕೆ ಸ್ಟಾರ್ಟ್ ಮಾಡಿ ಫ್ರೆಂಡ್ಸ್. ಆ್ಯಕ್ಚುಲಿ ನೆಕ್ಕಿನ ಅಳತೆ ಕೊಟ್ಟಿಲ್ಲ ಅವರು, ಹಂಗೆ ತೆಗೆದ್ವಿ ಅಂದ್ರೆ ವಾಪಸ್ ಅದೇ ಜಾಗಕ್ಕೆ ಫ್ರೇಮ್ ಬರಕ್ಕೆ ಸಖತ್ ಕಷ್ಟ. ಮತ್ತೆ ಯಾಕಮ್ಮ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಲೀಲಾ, ನೀವು ನೋಡ್ತಾ ಇದ್ದೀರಾ ಜಾನ್ವಿ ಎಂಬ್ರಾಯ್ಡ್ರಿ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ಸಖತ್ ಲೇಟ್ ಆಗಿದ್ದೀನಿ. ಚಿಟ್ಟು ರಾತ್ರಿ ಎಲ್ಲ ನಿದ್ದೆ ಮಾಡಿಸ್ಕೊಟ್ಟಿಲ್ಲ, ಅದೇನೋ ಕಪ್ಪಗಟ್ಟೆ ಆದಂಗೆ ಆಗ್ಬಿಟ್ಟಿತ್ತು, ಉಸಿರಾಡಕ್ಕೆ ಬರೋಲ್ದಾಗಿತ್ತು. ಸೊ ಹೀಗಾಗಿ ಲೇಟಾಗಿ ಎದ್ದೀನಿ. ಎದ್ದು ಕಸ ಗುಡಿಸಿ ಮನೆ ಒರೆಸ್ತೀನಿ. ಇವ್ರಿಗೆ ಒಂಚೂರು ಸ್ನಾನ ಮಾಡಿಸಿದ್ರು ಪಾಪ ಅಳವಿ ಹಾಕ್ಕೊಟ್ಟಿನಿ, ಕುಡಿಯಾಕತ್ತಾರ. ಮಕ್ಕಳು ದೊಡ್ಡವರಾಗ ಮಟ್ಟ ಸಖತ್ ಕಷ್ಟ ಫ್ರೆಂಡ್ಸ್. ನಾನು ಲಾಸ್ಟ್ ಮದುವೆ ಆಗಿರೋದ್ರಿಂದ ರಿಲೇಷನ್ಸು ಫ್ರೆಂಡ್ಸ್ ಮಕ್ಕಳೆಲ್ಲ ದೊಡ್ಡವರು ಅದಾರ. ಅವ್ರು ಎಲ್ಲ ಅಂದ್ರೆ ಪಟಕ್ಕಂತ ಹೋಗ್ಬಿಡ್ತಾರೆ. ನಮ್ಮ ಮಮ್ಮಿಗೆ ಆರಾಮಿಲ್ಲ ಆ್ಯಕ್ಚುಲಿ. ಹೋಗ್ಬೇಕಂದ್ರೆ ಈ ಚಿಟ್ಟನ್ನು ಕರ್ಕೊಂಡು ಹೋಗ್ಬೇಕು ನಾನು, ದೂರ ಆಗ್ತದೆ ಅಂಥೇಳಿ. ಆರಾಮಂದ್ರೆ ಆ ಪರಿ ಏನಿಲ್ಲ, ಲೈಟಾಗಿ ಆರಾಮಿಲ್ಲ, ಸ್ವಲ್ಪ ಟೆನ್ಷನ್ ಜಾಸ್ತಿ ಮಾಡ್ಕೊತಾರೆ ಅವರು. ಹಾಗಾಗಿ ಅವಾಗವಾಗ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಲೇಬೇಕಾಗ್ತೈತಿ. ಲಾಸ್ಟ್ ಟೈಮ್ ಹೋಗಿದ್ದೆ 9:30 10ಕ್ಕೆ ಬಂದಿನಿ. ಅವಾಗಿನ್ನೂ ಚಿಟ್ಟು ಸಣ್ಣಕ್ಕಿದ್ಲು. ಈಗ ಹೆಂಗಂದ್ರೆ ನಡ್ಯಾಕೂ ಬರೋಂಗಿಲ್ಲ, ಅಕ್ಕಿ ಎತ್ಕೊಳಕ್ಕೂ ಬರೋಂಗಿಲ್ಲ, ಹಂಗದ. ನಡ್ಯಾಕೂ ಸ್ವಲ್ಪ ಕರೆಕ್ಟಾಗಿ ಆಗಂಗಿಲ್ಲ, ಸ್ಲೋ ನಡೀತಾ ಇರ್ತಾಳೆ. ಆಮೇಲೆ ಎತ್ಕೊಳ್ಳೋಣ ಅಂದ್ರೆ ಕೈಯಾಗ ವಜ್ಜಾಗ್ತಾಳೆ. ಸೊ ಹೀಗಾಗಿ ನಮ್ಮ ಅಕ್ಕಗ ನೀನೇ ಹೋಗು ಈ ಸಲ ಅಂಥೇಳಿ ಅಕ್ಕಿಗೆ ಕಳಿಸ್ಕೊಟ್ಟಿನಿ. ಮಕ್ಕಳು ಸಣ್ಣವರಿದ್ದಾಗ ಸಖತ್ ಕಷ್ಟ ಆಗ್ತತಿ. ಆಮೇಲೆ ನಾನು ಜಾಸ್ತಿ ಕರೆಕ್ಟಾಗಿ ನಮ್ಮದು ಎಲ್ಲ ಡೆಲಿವರಿ ಪ್ರೊಸೀಜರ್ ಏನಿರುತ್ತಲ್ಲ ಜಾಸ್ತಿ ಕರೆಕ್ಟಾಗಿ ಆಗಿಲ್ಲ. ಹೀಗಾಗಿ ಬೇಗ ಎದ್ಬಿಡ್ತೀನಿ ನಾನು. ಮಾನ್ಯಂದಾಗಲಿ, ಜಾನುಂದಾಗಲಿ, ಚಿಟ್ಟುಂದಾಗಲಿ. ಚಿಟ್ಟುಗಂತೂ 15 ದಿನ ರೆಸ್ಟ್ ತೊಗೊಂಡಿನಿ ನೋಡಿರಿ ನಾನು. ಅವಾಗೆಲ್ಲ ಬ್ಲಾಗ್ ಮಾಡಿದ್ದೆ ಅಂದರೆ ನೀವೆಲ್ಲರೂ ಬೈತಿದ್ರಿ ನನಗೆ, ರೆಸ್ಟ್ ತೊಗೊರಿ ಅಂತೇಳಿ. ಸೊ ಕೆಲವೊಮ್ಮೆ ಪರಿಸ್ಥಿತಿ ಹಂಗಿರ್ತೈತಿ, ಅದಕ್ಕೆ ಅಡ್ಜಸ್ಟ್ ಆಗಿ ಹೋಗಿರ್ಬೇಕಾಗ್ತೈತಿ. ಬಟ್ ಏನೂ ಮಾಡೋಕ್ಕಾಗಲ್ಲ, ಎಲ್ಲರಿಗೂ ಎಲ್ಲ ಸಿಗಲ್ಲ. ಇದ್ದಿದ್ರಾಗ ಅನುಸರಿಸ್ಕೊಂಡು ಹೋಗ್ತಾ ಇರುತ್ತೆ. ನೋಡಬೇಕು, ಹಾಸ್ಪಿಟ್ಲಿಗೆ ತೋರಿಸ್ಕೊಂಡು ನಮ್ಮ ಮಮ್ಮಿ ಇಲ್ಲೇ ಬರ್ತಾಳೋ ಇನ್ನು ಏನು ಮಾಡ್ತಾಳೆ ಅಂತೇಳಿ ಅಂದ್ಕೊಂಡು. ಜಾಸ್ತಿ ಟೆನ್ಷನ್ ತೊಗೊತಾರೆ ಫ್ರೆಂಡ್ಸ್ ಅವರು. ನಮಗೂ ಹಂಗಾಗ್ತೈತಿ. ಲಾಸ್ಟ್ ಟೈಮ್ ನಾನು ಹಾಸ್ಪಿಟ್ಲಿಗೆ ಹೋದಾಗ ಅವ್ರ ಜೊತೆ ಹೋಗಿದ್ದೆ ಅಲ್ಲ, ಅವ್ರು ಡಾಕ್ಟ್ರ್ ಹೇಳಿದರು, ನಮ್ಮ ತಲೆ ಒಳಗೆ ಎಷ್ಟು ನರ ಇರ್ತವಲ್ಲ, ಜಾಸ್ತಿ ನಾವು ಟೆನ್ಷನ್ ತೊಗೊಂಡಷ್ಟು ನರಗಳು ವೀಕ್ ಆಗ್ತಾವಂತೆ. ಜಾಸ್ತಿ ನಾವೇನಾರ ವಿಚಾರ ಮಾಡೋಕ್ಕಂತಂದ್ರೆ ನಮ್ಮ ಮಮ್ಮಿ ಅದನ್ನು ಮಾಡ್ತಾಳೆ. ಒಬ್ಬಕ್ಕೆ ಇರ್ತಾಳೆ ಆಕೆ, ಬರೀ ಅದನ್ನು ಏನಾರು ಥಿಂಕ್ ಮಾಡೋದು, ಬೇಡಾದ ವಿಷಯ ಎಲ್ಲ ತಲೆಗೆ ಇಟ್ಕೊಳ್ಳೋದು, ಈ ಥರ ಎಲ್ಲ ಮಾಡ್ತಾಳೆ. ಮಾಡಿದಾದ್ಮೇಲೆ ಅದು ಹೆಚ್ಚಾದಾಗ, ಭಾಳ ನರಗಳು ವೀಕ್ ಆದಾಗ ಹೆಂಗಾರ ರಿಯಾಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಅವಾಗೆಲ್ಲ ಹೆದರಿಕೆ ಬರೋಕ್ಕೆ ಸ್ಟಾರ್ಟ್ ಆಗಿರ್ತೈತೆ ನಮ್ಗೆ. ಸೊ ನೋಡೋಣ, ಇವತ್ತು ಇಲ್ಲಿ ಬರ್ತಾರೆ, ಏನು ಮಾಡ್ತಾರೆ ಅಂಥೇಳಿ. ಕಳಿಸ್ಕೊಡ್ರಿ ಬರ್ತೀನಂದ್ರೆ ಅಂತ ಹೇಳೀನಿ. ನೋಡ್ಬೇಕು ಏನೇನು ಆಗ್ತದೆ ಅಂತೇಳಿ. ಮೊದಲೆಲ್ಲ ಸ್ಟ್ರಾಂಗ್ ಇದ್ದರು, ಬಟ್ ಈಗೀಗ ಹಂಗೆ ಮಾಡೋಕತ್ತಾರ. ಚಿಟ್ಟುನ್ ಡೆಲಿವರಿ ಆದಾಗಿಂದ ಮೊದಲೆಲ್ಲ 3-4 ತಿಂಗಳ ಇರ್ತಿದ್ರು ಫ್ರೆಂಡ್ಸ್ ಅವ್ರಿಗೆ. ಬಟ್ ಈಗ ಏನಾಗಿತ್ತು ಅಂದ್ರೆ ಹುಡುಗರು ಸಣ್ಣ ಇರೋದ್ರಿಂದ ಬರ್ತಾಳೆ, ಒಂದು 3-4 ದಿನ ಬರ್ತಾಳೆ. ನಂದೆಲ್ಲ ಗುದ್ದಾಟ ಜಂಜಾಟ ನೋಡಿ ನೆನಕ ಹುಡುಗರು ಸಣ್ಣ ಅದ ಬಿಡವ, ನಾ ಎಲ್ಲಿ ಬಂದು ಇದನ್ನಾಗಲಿ ಅಂತೇಳಿ ಹೋಗ್ಬಿಡ್ತಾಳೆ. ಒಂದು 3-4 ದಿನ ಬಂದು ಇದ್ದಿರ್ತಾಳೆ ನಮ್ಮ. ಆದರೆ ಮತ್ತು ಇದು ಸ್ಟಿಚಿಂಗು, ಎಂಬ್ರಾಯ್ಡ್ರಿ, ಅದು ಇದು ಬಡ್ಕೊಂಡು ಮಾಡ್ತಿರ್ತೀನಲ್ಲ, ಅದಕ್ಕೆ ನಾನು ಕೆಲ ವಜ್ಜಾಗಿಬಿಟ್ಟು ನಾನು ಏನು ಮಾಡೋಕ್ಕೆಲ್ಲ ಬಿಡೋಕ್ಕೆಲ್ಲ ನಾನು ಹೋಗ್ತೀನಿ ಅಂತೇಳಿ ಹೋಗ್ತಾಳೆ. ನೋಡೋಣ ಇವತ್ತು ಬರ್ತಾರೆ, ಏನು ಮಾಡ್ತಾರೆ ಅಂತ. ಆ ಕಡೆ ಒಂದು ಚಿಂತೆ ಆಗುತ್ತೆ ಫ್ರೆಂಡ್ಸ್, ಈ ಕಡೆ ಒಂದು ಚಿಂತೆ ಆಗ್ತೈತಿ. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ತಳಕುಂದ್ರು ಕೊಡ್ತೇನೆ ತಳಕುಂದ್ರು. ಶಾಣೆ ಅಲ್ಲ, ಶಾಣೆ ಆದಿಲ್ಲ ನೀ. ಶಾಣೆ ಇಲ್ಲ, ಹುಚ್ಚಿನ ಇಲ್ಲ. ನಾನು ಹುಚ್ಚನ್ನು, ನಾನು ಪ್ಯಾಲಿ, ನಾನು ಹುಚ್ಚಿ, ನಾನು ಮೆಂಟಲ್. ಒಂದಿನ ಲೇಟ್ ಆಗಿದ್ರೆ ಎಲ್ಲ ಕೆಲಸ ಹಂಗ ಉಳಿತು. ಅದಕ್ಕೆ ಪಲಾವ್ ಮಾಡೋಣ ಅಂತ ಪಲಾವ್ ಮಾಡಕತ್ತೀನಿ. ಆಲ್ರೆಡಿ 9:30 ಆಗ್ಬಿಡ್ತೈತೆ ತಡಕಿಲ್ದ. ಪಲಾವ್ ಮಾಡಿದರೆ ಮಧ್ಯಾಹ್ನಕ್ಕೂ ಬರುತ್ತಾ. ಸ್ವಲ್ಪ ರೊಟ್ಟಿ ಅಥವಾ ಚಪಾತಿ ಮಾಡಿದರೆ ಅದ್ರ ಮೇಲೆ ಊಟ ಮಾಡಕ್ಕಂತೇಳಿ ಪಲಾವ್ ಮಾಡತ್ತೀನಿ. ನೋಡೋಣ ಅವ್ರು ಏನು ಮಾಡತ್ತಾರ. ವೆರಿ ಗುಡ್, ವೆರಿ ಗುಡ್.
ಇದು ಇದು ಆ್ಯಕ್ಚುಲಿ ಚೆನ್ನಾಗಿರೋದಂದ್ರೆ ಗೊಂತಾಗ್ಯವ ಹಗ್ಗರ್ಕ ಬಿಡ್ಸ ಅಕ್ಕಿ ಹಾಕಿ ಬರ್ತೀನಿ ಬಾಸ್ತೀನಂತಪ್ಪ. ಇದು ನೋಡಿದ್ದು ಭೂತ ಭೂತ ಬೆಳ್ಳ ಬೆಳ್ತ ನಿದ್ದೆ ಮಾಡಿಸ್ಬಿಟ್ಟಿಲ್ಲ ನೋಡ್ದ. ಚುಂಬಲ ಬಂದೈತಿ ಚುಂಬಲ ಹೋಗ್ಯಾಕೆ ಹಿಡಿದು ಟವಲ್. ಔಷಧ ಹಾಕ್ತೀನಿ ಈಗ ನಾಷ್ಟ ಮಾಡಿರಂತ. ಊರಿಗೆ ಹೋಗಿಯಾ ಈಗ? ಸುಳ್ಳು ಊರಿಗೆ ಹೋಗಿರ? ಹಾ, ಮನಿ ಮುಂದಿನ ಊರಿಗೆ. ನಮ್ಮ ಮನ್ಯಾಗ ಎರಡೆರಡು ಬಾಚನ್ಕಿ. ಇದು ತೊಡಕ್ ಬಿಡ್ಸೋದು, ಆಮೇಲೆ ಇದು ಬೇತಾಲಿ ತೆಗಿಯೋದು, ಆಮೇಲೆ ಇದು ಬಾಚೋದು. ಇಷ್ಟು ತರ ಬಾಚನ್ಕಿ ಯೂಸ್ ಮಾಡ್ತಾ. ಆಕಿನ ತಲ್ಯಾಕ ಕೂದಿಲ್ಲ. ಸುಬ್ಬಿ ಸೊ ಚಿಟ್ಟುಗ ಟಿಫನ್ ಎಲ್ಲ ಮಾಡಿಸಿ ಔಷಧ ಕೊಟ್ಟೆ. ಆಕಿನ ಮಲಗ್ಸಕ್ಕೆ ಹೋಗಿ ನಾನು ಮಲ್ಕೊಂಡ್ಬಿಟ್ಟಿನಿ. ನೈಟ್ ಭಾಳ ಕಾಡಿದ್ಲು ನೈಟ್ ನಿದ್ದೆನ ಮಾಡಿಸ್ಕೊಟ್ಟಿಲ್ಲ. ಹಾಗಾಗಿ ನಿದ್ದೆ ಬಂದಿದ್ದು ನನಗೆ. ಆಕಿನ ಮಲಗಿಸ್ಬೇಕಂತ ಅಂದ್ಕೊಂಡೆ ನಾನು. ಆಕಿನ ಮಲಗಿಸಿ ಡಿಸೈನ್ ಹಾಕ್ಬೇಕು ಅಂದ್ಕೊಂಡೆ. ಬಟ್ ನನಗೂ ನಿದ್ದೆ ಬಂದುಬಿಟ್ಟಿದೆ. ಒಮ್ಮಕ್ಲೆ ಪಟ್ ಅಂತ ಎಚ್ಚರ ಆಯ್ತು. ಸೊ ಸ್ನಾನ ಎಲ್ಲ ಮಾಡಿ ಪೂಜೆ ಮಾಡಿ ಲೇಟ್ ಆಯ್ತು ಇವತ್ತೆಲ್ಲ ಕೆಲಸ. ಮಲ್ಕೊಂಡಾಳ. ಸಣ್ಣ ಪುಟ್ಟಕ್ಕೆಲ್ಲ ಆಳೋದೇ ಇಲ್ಲ ಫ್ರೆಂಡ್ಸ್ ಆಕಿ. ಬಟ್ ಆಕಿಗೆ ಅಗ್ದಿ ಉಸಿರಾಡಕ್ಕೆ ಮೂಗು ಕಟ್ಬಿಟ್ಟಿತ್ತು, ಉಸಿರಾಡಕ್ಕೆ ಬರಾಕತ್ತಿದ್ದಿಲ್ಲ. ಸೊ ಹಾಗಾಗಿ ನಿದ್ದಿನ ಮಾಡಿಸ್ಬಿಟ್ಟಿಲ್ಲ ನಮ್ಗೆ. ಈಗ ಒಂದು ಆರ್ಡರ್ ಮಾಡಿ ಬರೀ ಇಂಥದೆಯ ಸಿಕ್ಕಾಪಟ್ಟೆ ಆನ್ಲೈನಾಗ ಕಳಿಸ್ಕೊತೀನಿ ಫ್ರೆಂಡ್ಸ್ ನಾನು. ಯಾಕಂದರೆ ಹೊರಗೆ ಹೋದಾಗ ಎಲ್ಲ ಸಿಗೋದೇ ಇಲ್ಲ. ಆಮೇಲೆ ನಮಗೆ ಬೇಕಾಗಿದ್ದು ಹುಡುಕಷ್ಟು ಪೇಷನ್ಸ್ ಇರಲ್ಲ. ಸೊ ಹಾಗಾಗಿ ಆನ್ಲೈನಾಗ ಕಳಿಸ್ಕೊಂಡೆ. ನಂದು ಸ್ವಲ್ಪ ಇಲ್ಲಿ ಬಂಕ್ ಆಗಿತ್ತು ಫ್ರೆಂಡ್ಸ್, ಇಲ್ಲೇ ಮತ್ತು ಇಲ್ಲೇ ಭಾಳ ದಿನ ಆಯ್ತು. ನೀವು ಹಳೆ ವಿಡಿಯೋ ನೋಡಕತ್ತಿದ್ರೆ ಗೊತ್ತಿರುತ್ತೆ ನಿಮ್ಗೆ, ಪದೇ ಪದೇ ಹೇಳ್ತಾನೆ ಇರ್ತೀನಿ. ಸೊ ಅದಕ್ಕೆ ಇದೊಂದು ಹಚ್ಚಿ ನೋಡೋಣ ಅಂತ. ಇದೊಂದು ಬಾಕ್ಸು ಆನ್ಲೈನಾಗ ತರಿಸ್ಕೊಂಡಿದ್ದೆ ಫ್ರೆಂಡ್ಸ್. ಯಾಕಂದರೆ ಸರ, ಆಮೇಲೆ ಕಿವ್ಯಾಗಿಂದು, ಆಮೇಲೆ ಸಣ್ಣ ಸಣ್ಣ ಕ್ಲಿಪ್ಸ್ ಭಾಳ ಇರ್ತಾವೆ ಇವ್ರದ್ದು. ಎಲ್ಲನೂ ಗಂಟಾಗ್ಬಿಡ್ತಿತ್ತು. ಸರ ಅಂತೂ ಭಾಳ ಸರಗಳದಾವು, ಅವೆಲ್ಲ ಗಂಟಾಗ್ಬಿಡ್ತಿದ್ವು. ಇದ್ರೊಳಗಾದ್ರೆ ಸಪ್ರೇಟ್ ಇಟ್ಕೊಳ್ಬೋದು. ಸಣ್ಣ ಸಣ್ಣ ಕ್ಲಿಪ್ ಬೇರೆ, ಆಮೇಲೆ ರಬ್ಬರ್ ಬ್ಯಾಂಡ್ಸು, ಸರ, ಕಿವ್ಯಾಗಿಂದು ಇವನ್ನೆಲ್ಲ ಸಪ್ರೇಟಾಗಿ ಅರೇಂಜ್ ಮಾಡ್ಕೊಳ್ಬೋದು. ಆಮೇಲೆ ಈಸಿಯಾಗಿ ಸಿಕ್ಬಿಡ್ತಾವೆ. ನಾವೇನಾದ್ರು ಜಗ್ ಬಿಟ್ವಿ ಅಂದ್ರೆ ಅಷ್ಟಕ್ಕೆ ಹರಿದು ಬಿಡ್ತಾವೆ ಅವು. ಸೊ ಹಾಗಾಗಿ ಇದ್ರೊಳಗೆ ಈಸಿಯಾಗಿ ಅರೇಂಜ್ ಮಾಡ್ಬೇಕಂತೇಳಿ ತರಿಸಿದ್ದೆ. ಇದು ಸಖತ್ ಯೂಸ್ಫುಲ್ ಐತಿ. ಇದ್ರದ್ದು ಲಿಂಕ್ ಬೇಕಂದ್ರೆ ಕಮೆಂಟ್ ಮಾಡಿರಿ, ನಾನು ಲಿಂಕ್ ಶೇರ್ ಮಾಡ್ತೀನಿ. ಭಾಳ ಯೂಸ್ಫುಲ್ ಆಗ್ತೈತಿ ಲೇಡೀಸ್ಗಂತೂ. ಅದ್ರಾಗ ಹೆಣ್ಣು ಹುಡುಗರು ಭಾಳ ಜನ ಇದ್ರಂದ್ರೆ ಮನೆಯೊಳಗೆ ಭಾಳ ಹೆಲ್ಪ್ಫುಲ್ ಆಗ್ತೈತಿ. ಹಿಡಿಸ್ತೈತಿ, ಸಿಕ್ತೈತೆ ಅನ್ನತ್ತೆ ನೋಡ್ರಿ, ಹಿಡಿಸ್ತೈತಿ ನೀಟಾಗಿ. ಮಕ್ಕಳ ಕೈಗೆ ಈಸಿ ಸಿಕ್ಬಿಡ್ತೈತಿ. ಇದು ಒಂದು ಭರತನಾಟ್ಯದ ಸೆಟ್ಟು ಮಾನ್ಯಂದ. ಇದು ಒಂದು ಹಂಗೆ ಫಂಕ್ಷನ್ ಏನಾರ ಇದ್ದಾಗ ಹಾಕ್ಕೊಳಕ್ಕಂತ ತರಿಸ್ಕೊಂಡಿರೋಂಥದ್ದು. ಸೊ ಸಪ್ರೇಟಾಗಿ ಇಟ್ಕೋಬೋದು. ನನಗಂತೂ ರಿಯಲಿ ಭಾಳ ಹೆಲ್ಪ್ಫುಲ್ ಆಗ್ತಿದ್ದು. ಯಾಕಂದರೆ ಪ್ರತಿ ಸಲ ನಾನು ತಕ್ಕೊಡೋದು ಆಗ್ತಿತ್ತು ಅವರಿಗೆ. ಇವು ನನ್ನ ಫೇವ್ರೆಟ್ ಫ್ರೆಂಡ್ಸ್. ಇವು ಏನಾರ ದೊಡ್ಡ ಫಂಕ್ಷನ್ ಇದ್ರೆ ಇವನ್ನ ಹಾಕ್ಕೊಂಡಿರ್ತೀನಿ. ಸಪ್ರೇಟಾಗಿತ್ತು. ಇದು ಸೆಟ್ ಜೊತೆದು. ಸೊ ಇವೊಂದಿಷ್ಟು ಹುಬ್ಳಿಯಿಂದ ಬಂದಿತ್ತಂತ ಹೇಳಿದ್ ನನ್ನ ಫ್ರೆಂಡ್ಸ್ ಆರ್ಡರ್. ಇದನ್ನ ಸ್ಟಿಚ್ ಮಾಡಕ್ಕೆ ಕೊಟ್ಟಿದ್ದೆ. ಇದನ್ನ ಹುಬ್ಳಿಯಿಂದ ಬಂದಿದ್ವಿ ಆರ್ಡರ್ಸ್. ನನ್ನ ಫ್ರೆಂಡ್ ಅಂತ ಹೇಳಿದ್ದೆ ನಾನು ನಿನ್ನೆ ವಿಡಿಯೋ ಒಳಗೆ. ಸೊ ಸಖತ್
ಕೆಲಸ ಎಲ್ಲನೂ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ನಾವೇ ಎಲ್ಲ ಮಾಡ್ಬೇಕಂದ್ರೆ ಆಗಲ್ಲ ಕೆಲವೊಮ್ಮೆ. ಅದ್ರಾಗೆ ಇದೆ ಟೈಲರಿಂಗ್ ಅಂದರೆ ಎಂಬ್ರಾಯ್ಡ್ರಿ ಅದು ಇದು 28 ಇದ್ದೇ ಇರ್ತೈತಿ. ಸೊ ಹಾಗಾಗಿ ಯಾವುದನ್ನು ಕೊಡ್ಬೋದಲ್ಲ, ಯಾವುದನ್ನು ಕಡಿಮೆ ಮಾಡ್ಕೋಬೋದಲ್ಲ, ಅದನ್ನು ಕಮ್ಮಿ ಮಾಡ್ಕೋಬೇಕಂತೇಳಿ ಅಂದ್ಕೊಂಡು ಇದನ್ನು ಸ್ಟಿಚ್ ಮಾಡೋಕ್ಕೆ ಬೇರೆಯವ್ರ ಹತ್ರ ಕೊಟ್ಟಿದ್ದೆ. ನೀಟಾಗಿ ಸ್ಟಿಚ್ ಮಾಡ್ಯಾರ. ಕಟ್ ಮಾಡಿ ಕೊಟ್ಟಿದ್ದೆ ಫ್ರೆಂಡ್ಸ್ ನಾನು, ಅವರು ಸ್ಟಿಚ್ ಅಷ್ಟು ಮಾಡ್ಯಾರ. ನೋಡ್ಬೇಕು ಅವ್ರದ್ದು ಕೊಟ್ಟ ಮೇಲೆ ಅವ್ರು ಏನಂತಾರೆ ಅಂತ ಅಂದ್ಕೊಂಡು ಇನ್ನೂ 3 ಬ್ಲೌಸ್ ಕೊಟ್ಟಿದ್ದೆ. ಅವರು ಸ್ಲೀವ್ಸ್ ಅಲ್ಲಿಲ್ಲ ಅಂಥೇಳಿ ಅದನ್ನು ಮಡಚಿ ಹೊಲ್ದಿದ್ದಿಲ್ಲ. ಅದಕ್ಕೆ ಇಲ್ಲ ಮಡಚಿ ಹೊಲ್ಕೊಂಡು ಬರ್ರಿ ಅದನ್ನು ಅಂತೇಳಿ ಅಂದ್ಕೊಂಡು ಅಮೌಂಟ್ ಕೊಟ್ಟು ಕಳಿಸಿದ್ದೆ. ಅದಕ್ಕೂ ಸೇರಿಸಿ ಇವತ್ತು ತೊಗೊಂಡು ಬಂದು ಕೊಡ್ತಾರೆ. ಏನು ಮಾಡ್ತಾರೆ ನೋಡಬೇಕು. ಯಾಕಂದ್ರೆ ಈ ಥರನೇ ಆಗುತ್ತೆ ಫ್ರೆಂಡ್ಸ್. ಯಾರ ಹತ್ರ ಆದರೂ ಸ್ಟಿಚ್ ಮಾಡೋಕ್ಕೆ ಕೊಡಬೇಕು, ಹೆಲ್ಪ್ ತೊಗೋಬೇಕಂತಂದ್ರೆ ನಮ್ಮ ಮೆಂಟಾಲಿಟಿ ಬೇರೆ ಇರ್ತೈತೆ, ಅವ್ರ ಮೆಂಟಾಲಿಟಿ ಬೇರೆ ಇರ್ತೈತಿ. ಸೊ ಹೀಗಾಗಿ ಕೊಟ್ಟಿರೋಂಥ ಬ್ಲೌಸು ಕೆಟ್ಟದಂದ್ರೆ ಅನ್ನೋ ಉದ್ದೇಶಕ್ಕೇ ನಾನು ಜಾಸ್ತಿ ಹೊಲಿಯೋಕ್ಕೆ ತೊಗೊಳಂಗಿಲ್ಲ. ಭಾಳ ಈಸಿ ಹೊಲಿಯೋದು, ಸ್ಟಿಚ್ ಮಾಡೋದು ಕಟ್ ಮಾಡಿದ ಮೇಲೆ. ಬಟ್ ನನಗೆ ಮಕ್ಕಳು ಇರೋದ್ರಿಂದ ಆಗೋದೇ ಇಲ್ಲ ಸ್ಟಿಚ್ ಮಾಡೋಕ್ಕೆ. ಹಾಗಾಗಿ ಕಟ್ ಮಾಡಿ ಕೊಟ್ಟಿದ್ದೆ. ಮೆಂಟಾಲಿಟಿ ಎಲ್ಲರದ್ದು ಸೇಮ್ ಇರಲ್ಲ. ನಾವು ಬೇರೆ ಥರ ಥಿಂಕ್ ಮಾಡ್ತಿರ್ತೀವಿ. ಅಂದರೆ ನಾನೊಬ್ಬಕ್ಕೆ ರೈಟ್ ಸ್ಟಿಚ್ ಮಾಡ್ತೀನಿ, ನಾನೇ ರೈಟ್ ಅಂತ ಹೇಳತ್ತಿಲ್ಲ. ಬಟ್ ಅವರು ಅವ್ರ ಸ್ಟೈಲ್ನಾಗ ಸ್ಟಿಚ್ ಮಾಡ್ತಿರ್ತಾರೆ, ನಾವು ನಮ್ಮ ಸ್ಟೈಲ್ನಾಗ ಸ್ಟಿಚ್ ಮಾಡ್ತಿರ್ತೀವಿ. ನಾವು ಕಟ್ ಮಾಡಿದ್ದು ಅವರಿಗೆ ಹೊಂದಿಕೆ ಆಗಂಗಿಲ್ಲ ಹೊಲ್ಯಾಕೆ. ಸೊ ಹಿಂಗೆ ಆಗ್ತೈತಿ. ಕೆಲವೊಬ್ಬರು ಆಗ್ತೈತಿ, ರೇರ್. ಆ ಥರ ಆದಾಗ ಬಿಸ್ನೆಸ್ ಸಖತ್ತಾಗಿರ್ತೈತಿ. ಅಂದರೆ ನಮ್ಮ ಸೊ ಈ ಬ್ಲೌಸು ಫ್ರಂಟು ಬ್ಯಾಕು ಮತ್ತು ಸ್ಲೀವ್ ಆಗೈತಿ. ಈಗ ಇವ್ರದ್ದು ಬೇರೆ ಬ್ಲೌಸ್ ಇವ್ರು ಕಂಪ್ಲೀಟ್ ಆಯ್ತು ಇನ್ನು. ಸೊ ಕಂಪ್ಲೀಟ್ ಆಯ್ತು ಅನ್ಸುತ್ತೆ ಫ್ರೆಂಡ್ಸ್. ಬೇರೆಯವ್ರದ್ದು ಸ್ಟಿಚ್ ಮಾಡಬೇಕು. 4 ಬ್ಲೌಸ್ ಅದಾವ ಅವ್ರದ್ದು. ಅವರು ಬೆಂಗಳೂರಿಗೆ ಹೋಗ್ಯಾರ ಆಲ್ರೆಡಿ. ಅವ್ರ ಅಕ್ಕರಿಗೆ ಕಲೆಕ್ಟ್ ಮಾಡ್ಬೋದು ಅಂತ ಹೇಳ್ಯಾರ. ಅವ್ರು ಕಾಲ್ ಮಾಡಿದ್ರು ಆಗ್ಯಾವನ್ರಿ ನಮ್ದು ಅಂತ ಹೇಳಿ. ಸೊ ಅವ್ರದ್ದು ಇವತ್ತು ಕಂಪ್ಲೀಟ್ ಮಾಡೋಣ. ನಾನು ಪೂರ್ತಿ ಕಂಪ್ಲೀಟ್ ಆಗಿ ಸಡನ್ನಾಗಿ ನೋಡಿದ ತಕ್ಷಣ ನೋಡ್ರಿ ನೀವಿಲ್ಲ ಇದಕ್ಕೆ ಮತ್ತು ಇದಕ್ಕೆ ಕಂಪ್ಲೀಟ್ ಆಗೈತೆ ಅನ್ಸುತ್ತಾ. ಬಟ್ ಇದು ಕಂಪ್ಲೀಟ್ ಆಗಿಲ್ಲ ಇನ್ನು. ನೋಡ್ರಿ ಇಲ್ಲಿ ಕಂಪ್ಲೀಟ್ ಆಗಿಲ್ಲ. ಇನ್ನೂ ಇಂಥದ್ದು ಒಳಗೆ ಝರಿ ಲೈನ್ ಬರ್ಬೇಕು ಇನ್ನೂ ಒಂದು. ಸೊ ಈ ಥರ ನಾವು ಚೆಕ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಅರ್ಧಂಬರ್ಧ ಆಗ್ತದೆ. ಆಮೇಲೆ ಫಿಟ್ ಹಂಗೆ ತೆಗೆದ್ವಿ ಅಂದ್ರೆ ವಾಪಸ್ ಅದೇ ಜಾಗಕ್ಕೆ ಫ್ರೇಮ್ ಬರೋಕ್ಕೆ ಸಖತ್ ಕಷ್ಟ ಫ್ರೆಂಡ್ಸ್ ಹೊಂದ್ಸಕ್ಕೆ. ಇದೇ ಝರಿ ಲೈನ್ ನೋಡ್ರಿ. ಈಗ ಹಾಕಕತ್ತೈತಲ್ಲ ಅದು ಹಾಕಿದ್ದಿಲ್ಲ. ಡಿಸೈನ್ ಹಾಕ್ಬೇಕಂದ್ರೆ ಅವ್ರದ್ದು ಕಂಪ್ಲೀಟ್ ಮಾಡ್ಬೇಕಂತ ಅಂದ್ಕೊಂಡೆ. ಬಟ್ ಅವರು ಮೆಜರ್ಮೆಂಟ್ ಬ್ಲೌಸು ಕೊಟ್ಟಿಲ್ಲ. ನಂಗೆ ನೆನಪಿತ್ತು 15/9 ಅಂತೇಳಿ. ಕೊಳ್ಳು 9 ಇತ್ತು ಅವ್ರದ್ದು. ಬಟ್ ಆದರೂ ಬ್ಯಾಡ ರಿಸ್ಕ್ ತೊಗೊಳ್ಳೋದು ಅಂತೇಳಿ ಅಂದ್ಕೊಂಡು ನನಗೆ ಮೆಜರ್ಮೆಂಟ್ ಮಾಡಿ ಹೇಳ್ರಿ ಅಂತ ಹೇಳ್ತೀನಿ ಅಂತ ಹೇಳ್ಯಾರ. ಸೊ ಅಲ್ಲಿ ಮಟ್ಟ ಬೇರೆ ಕೆಲಸ ಮಾಡೋಣ ಇಷ್ಟು. ಸೊ ಈ ಡಿಸೈನ್ ಹಾಕಕ್ಕೆ ಸ್ಟಾರ್ಟ್ ಮಾಡಿ ಫ್ರೆಂಡ್ಸ್. ಆ್ಯಕ್ಚುಲಿ ನೆಕ್ಕಿನ ಅಳತೆ ಕೊಟ್ಟಿಲ್ಲ ಅವರು, ಅದಕ್ಕೆ ಫಸ್ಟ್ ಸ್ಲೀವ್ ಹಾಕಕತ್ತೀನಿ. ನಮ್ಮ ಮಮ್ಮಿನೂ ಬಂದ ಮೇಲೆ ನಂದೇ ಹವಾ. ಡಿಂಗ್ ಡಾಂಗ್ ಬೆಲ್ ಖುಷಿ ಸಿಂಡರೆಲ್ ಕುಂದ್ರ ಕೆಳಗೆ. ಕ್ಲೋಸ್ ಯುವರ್ ಐಸ್. ಜ್ಯುವೆಲರಿ ಬಾಕ್ಸ್. ಇಲ್ಕೊಂಡ್ರಿ ಇದು ಬ್ರೇಸ್ಲೆಟ್. ಡಿಪ್ಲೊಮಾ ಇದ್ದಾಗ ತಗೊಂಡಿದ್ದೆ ಬ್ರೇಸ್ಲೆಟ್. ಇನ್ನು ಔಷಧ ಯಾಕ ಸೂಪರಾ. ಸೂಪರ್ ಐತಲ್ಲ ಜಾನು. ಮುಕ್ಕೊಂಬಿಡ್ತಾನೆ ಕೂಸು. ಏ ಜಾನು ಜಾನಿ
ನೀ ಕುಡಿತಿ ಬಂಗಾರಿ ಸಾಕು ಸಾಕಮ್ಮ ಓ ಸಾಕು ಭಾಳ ಕುಡಿಬಾರ್ದು ಔಷಧ. ಎಲ್ಲರೂ ಔಷಧ ಬೇಡ ಅಂತಾರೆ, ಈಕಿ ನೋಡ್ರಿ ಇನ್ನೊಟ್ಟು ಹಾಕಂತಾಳ. ಹೆಂಗೆ ನಾವು ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ನಾಳೆ ಮತ್ತೊಂದು ವಿಡಿಯೋ ಒಳಗೆ ಸಿಗ್ತೀನಿ ಅಂತ. ಥ್ಯಾಂಕ್ ಯು ಸೋ ಮಚ್.